ಶ್ರೀ ಕಪೋತಗಿರಿ ವನಸಿರಿ ದರ್ಪಣದ ವೀಕ್ಷಕರಿಗೆ ಸ್ವಾಗತ. ವೀಕ್ಷಕರೇ, ಇಂದು ಇವತ್ತಿನ ದಿನಮಾನದ ಈ ಎಸಿಡಿಟಿ, ಅಗ್ನಿಮಾಂದ್ಯ, ಅಜೀರ್ಣ ಮತ್ತು ಗ್ಯಾಸ್ ಟ್ರಬಲ್ಲು ಮತ್ತು ನಿದ್ರಾಹೀನತೆಯ ಈ ಸಮಸ್ಯೆಯ ಕುರಿತಾಗಿ ಇವತ್ತು ವಿವೇಚಿಸಿ ಒಂದು ಸರಳ ಪರಿಹಾರವನ್ನು ಮನೆಮದ್ದಿನ ರೂಪದಲ್ಲಿ ಪಂಡಿತ ಶಿವಕುಮಾರ ಸ್ವಾಮಿಗಳು ಆರೋಗ್ಯ ದರ್ಪಣವೆಂಬ ಗ್ರಂಥದಲ್ಲಿ ಅದರ ವಿವೇಚನೆಯನ್ನು ಮಾಡಿದ್ದಾರೆ. ಅದು ಪ್ರಾಯೋಗಿಕವಾಗಿ ಪರೀಕ್ಷಿಸಲಾಗಿ ತುಂಬ ಉಪಯುಕ್ತ ಮತ್ತು ತುಂಬ ಕ್ಷಿಪ್ರ ಪರಿಣಾಮಕಾರಿ ಎಂದು ಕಂಡು ಬಂದಿರುವುದರಿಂದ ನಾನು ಸುಮಾರು 40 ವರ್ಷಗಳಿಂದ ಅದನ್ನು ಪ್ರಯೋಗಿಸಿ ಸಫಲತೆಯನ್ನು ಪಡೆದಿದ್ದೇನೆ. ಆದ್ದರಿಂದ ಈ ವಿಷಯವನ್ನು ನಿಮ್ಮೊಂದಿಗೆ ಇವತ್ತು ಹಂಚಿಕೊಳ್ಳಬೇಕೆಂದು ಈ ಸಂಚಿಕೆಯನ್ನು ಮಾಡುತ್ತಿದ್ದೇನೆ. ಇದನ್ನು ಅವರು ಧಾನ್ಯಕಾದಿ ಚೂರ್ಣ ಎಂದು ಕರೆಯುತ್ತಾರೆ. ವೀಕ್ಷಕರೇ, ಇದಕ್ಕೆ ಧಾನ್ಯಕ ಎಂದರೆ ಪ್ರಧಾನ ದ್ರವ್ಯವೇ ಇದು ಈ ಕೊತ್ತಂಬರಿ ಬೀಜಗಳು. ಇವು ಸುಮಾರು 300 ಗ್ರಾಮ್ನಷ್ಟು ಈ ಧನಿಯಾ ತೆಗೆದುಕೊಂಡು ಇವನ್ನು ಚೆನ್ನಾಗಿ ಕಸಕಡ್ಡಿಗಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಹೊಲಸನ್ನು ಬಸಿದು ಆ ನಂತರ ಶುದ್ಧವಾದ ಒಂದು ಸ್ಟೈನ್ಲೆಸ್ ಸ್ಟೀಲಿನ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ 12 ಗಂಟೆಗಳವರೆಗೆ ನೆನೆಸಿಟ್ಟು 12 ಗಂಟೆಯ ನಂತರ ಬೀಜಗಳೆಲ್ಲ ನೀರನ್ನು ಹೀರಿಕೊಂಡು ಉಬ್ಬಿರುತ್ತವೆ. ಅವನ್ನು ಬಿಸಿಲಿನಲ್ಲಿ ಹಾಕಿ ಚೆನ್ನಾಗಿ ಒಣಗಿಸಿ ಇನ್ನು ಸ್ವಲ್ಪ ಈ ತಂಪು ಹಸಿ ಇರುವಾಗ, ಸ್ವಲ್ಪ ಒಣಗಿರಬೇಕು, ಸ್ವಲ್ಪ ಹಸಿ ಇರಬೇಕು, ಅಷ್ಟರಾಗ ಅವನ್ನು ತೆಗೆದು ಈ ಒರಳಿನಲ್ಲಿ ಹಾಕಿ ಕಟ್ಟಿಗೆಯ ಒನಕೆಯಿಂದ ಕುಟ್ಟಿ ಮೊರದಲ್ಲಿ ಹಾಕಿ ಕೇರಿದರೆ ಅದರ ಹೊಟ್ಟೆಲ್ಲ ಹೋಗಿ ಸ್ವಚ್ಛ ಕಾಳುಗಳು ಬರುತ್ತವೆ. ಈ ಕಾಳುಗಳನ್ನು ಇಂಥ ಒಂದು ಸ್ಟೀಲಿನ ಪಾತ್ರೆಯಲ್ಲಿ ಹಾಕಿಟ್ಟುಕೊಂಡು ನಂತರ ಎರಡನೆಯ ವಸ್ತು ಈ ಲಿಂಬೆಹಣ್ಣುಗಳು. ಇವು ಲಿಂಬೆಹಣ್ಣುಗಳು ಸುಮಾರು 25 ದೊಡ್ಡ ಗಾತ್ರದ ಲಿಂಬೆಹಣ್ಣುಗಳು 25-30ವರೆಗೂ ನಡೆಯುತ್ತದೆ. ಈ ಹಣ್ಣುಗಳನ್ನು ಹೆಚ್ಚಿ ಕೊಯ್ದು ರಸಗಳನ್ನು ಹಿಂಡಿ ಆ ರಸವನ್ನು ಒಂದು ಫಿಲ್ಟ್ರಿನಲ್ಲಿ ಹಾಕಿ ಸೋಸಿಕೊಂಡು ಆ ಸೋಸಿಕೊಂಡ ರಸಕ್ಕೆ ಈ ಸೈಂಧವ ಲವಣ ಅಥವಾ ರಾಕ್ ಸಾಲ್ಟ್ ಎಂದು ಕರೆಯುವ ಈ ಒಂದು ಬಗೆಯ ಉಪ್ಪು, ಕೆಮಿಕಲ್ ರಹಿತ ಮತ್ತು ಶುದ್ಧವಾದ ಉಪ್ಪೆಂದು ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಉಲ್ಲೇಖ ಪ್ರಾಚೀನ ಕಾಲದಿಂದಲೂ ಇದೆ. ಈ ರಾಕ್ ಸಾಲ್ಟನ್ನು 50 ಗ್ರಾಮು ತೆಗೆದುಕೊಂಡು ಆ ನಂತರ ಈ ಅಡಿಗೆಗೆ ಬಳಸುವ ಅರಿಶಿಣ ಕೊಂಬನ್ನು ಕುಟ್ಟಿ ಮಾಡಿದ ಪುಡಿ ಸುಮಾರು 20 ಗ್ರಾಮು, ಅರಿಶಿಣ 20 ಗ್ರಾಮು, ಈ ರಾಕ್ ಸಾಲ್ಟು ಅಥವಾ ಸೈಂಧವ ಲವಣ ಮತ್ತು ಈ ಅರಿಶಿಣ 20 ಗ್ರಾಮು, ಇವನ್ನ ಈ ನಿಂಬೆಯ ರಸದಲ್ಲಿ ಹಾಕಿ ಚೆನ್ನಾಗಿ ಕಲಿಸಿ ಅದರಲ್ಲಿ ಈ ಕುಟ್ಟಿದ ಧನಿಯಾ ಬೀಜಗಳನ್ನು ಇಂಥದ್ದೊಂದು ಪಾತ್ರೆಗೆ ಹಾಕಿ ಅದರ ಮೇಲೆ ಈ ಅರಿಶಿಣ ಮತ್ತು ಸೈಂಧವ ಲವಣ ಸಮ್ಮಿಶ್ರಣದ ನಿಂಬೆ ರಸವನ್ನು ಹಾಕಿ 12 ತಾಸು ನೆನೆಸಿಡಬೇಕು. ಇದಕ್ಕೆ ಈ ಲೋಹದ ಪಾತ್ರೆಗಳಿಗಿಂತ ಮಣ್ಣಿನ ಪಾತ್ರೆ ಆದರೆ ತುಂಬ ಉತ್ತಮ. ಯಾಕೆಂದರೆ ಲೋಹದ ಪಾತ್ರೆಯಲ್ಲಿ ಲೋಹದ ಅಂಶಗಳು ನಿಂಬೆ ಹುಳಿಯ ಸ್ಪರ್ಶದಿಂದ ಅವು ಔಷಧಿಯಲ್ಲಿ ಮಿಶ್ರವಾಗಬಹುದು. ಹೀಗಾಗಿ ಮಣ್ಣಿನ ಪಾತ್ರೆಯನ್ನು ಬಳಸಿದರೆ, ಗಡಿಗೆ ಅಂಥದ್ದನ್ನು ಬಳಸಿದರೆ ತುಂಬ ಶ್ರೇಷ್ಠ. ಹೀಗೆ ಮಾಡಿದ ನಂತರ ಈ ನಿಂಬೆ ಹುಳಿ ರಸದಲ್ಲಿ ಈ ಸೈಂಧವ ಲವಣ ಮತ್ತು ಅರಿಶಿಣ ಮಿಶ್ರಿತ ನಿಂಬೆ ರಸದಲ್ಲಿ ನೆನೆದ ಈ ಧಾನ್ಯಕ ಕಾಳುಗಳನ್ನು ತೆಗೆದುಕೊಂಡು, ಕೊತ್ತಂಬರಿ ಕಾಳುಗಳನ್ನು ತೆಗೆದುಕೊಂಡು ನಂತರ ಚೆನ್ನಾಗಿ ಒಣಗಿಸಿ ಮಿಕ್ಸಿಗೆ ಹಾಕಿ ಅಥವಾ ಒರಳಿನಲ್ಲಿ ಹಾಕಿ ಕುಟ್ಟಿಕೊಂಡು ನಯವಾದ ಚೂರ್ಣ ಮಾಡಿಕೊಳ್ಳಬೇಕು.
ಮಾಡಿಕೊಂಡು ಅದನ್ನು ಇಂಥ ಒಂದು ಪಾತ್ರೆಯಲ್ಲಿ ಹಾಕಿಡಬೇಕು. ನಂತರ ಅದಕ್ಕೆ ಈ ಪ್ರಕ್ಷಿಪ್ತ ದ್ರವ್ಯಗಳು ಅಂತ ಬರ್ತಾವೆ. ಇದು ಮೆಣಸು, ಕಾಳು ಮೆಣಸು, ಇದರ ಚೂರ್ಣ 15 ಗ್ರಾಮು ಮತ್ತು ಸಣ್ಣ ಹಿಪ್ಪಲಿ, ಇದು ಈ ಇಂಗ್ಲೀಷ್ ಸಸ್ಯಶಾಸ್ತ್ರಜ್ಞರು ಪೈಪರ್ ನೈಗ್ರಮ್ ಎಂದು ಈ ಮೆಣಸಿಗೆ ಹೇಳಿದರೆ, ಈ ಸಣ್ಣ ಹಿಪ್ಪಲಿಗೆ ಪೈಪರ್ ಲೋಂಗಮ್ ಅಂತ ಹೇಳ್ತಿರ್ತಾರೆ. ಈ ಸಣ್ಣ ಹಿಪ್ಪಲಿ 15 ಗ್ರಾಮು ಮತ್ತು ಈ ಜೀರಿಗೆ 15 ಗ್ರಾಮು ಮತ್ತು ದಾಲ್ಚಿನ್ನಿ ಪೌಡ್ರು, ಎಲ್ಲವೂ ಪೌಡ್ರು 15 ಗ್ರಾಮು ಮತ್ತು ಅಜ್ವಾಯಿನ್ ಪೌಡ್ರು 15 ಗ್ರಾಮು ಮತ್ತು ಈ ಲವಂಗದ ಪುಡಿ 15 ಗ್ರಾಮು ಮತ್ತು ಈ ಪತಂಜಲಿ ಸ್ಟೋರ್ನಲ್ಲಿ ಬಂದಾನಿ ಹಿಂಗು ಎಂಬ ಹಿಂಗು ಸಿಗುತ್ತದೆ. ಇದು ಕೇವಲ 5 ಗ್ರಾಮು. ಇವನ್ನೆಲ್ಲ ಚೂರ್ಣವನ್ನು ಚೆನ್ನಾಗಿ ಮಿಶ್ರ ಮಾಡಿ, ಈ ಎಲ್ಲ ಚೂರ್ಣಗಳನ್ನು ಮಿಶ್ರ ಮಾಡಿ, ಹಿಂಗನ್ನು ಸ್ವಲ್ಪ ಒಂದು ತವೆ ಹಂಚಿದಂಥದ್ರಲ್ಲಿ ಒಲೆಯ ಮೇಲಿಟ್ಟು ಅದಕ್ಕೆ ಒಂದು ಚಮಚ ತುಪ್ಪ ಹಾಕಿ, ಈ ಆಕಳ ತುಪ್ಪ ಹಾಕಿ, ಆ ತುಪ್ಪದಲ್ಲಿ ಈ ಹಿಂಗನ್ನು ಚೆನ್ನಾಗಿ, ಅಂದರೆ ಮತ್ತು ಹೊತ್ತಬಾರ್ದು, ಸ್ವಲ್ಪ ಹುರಿಬೇಕು, ನಯವಾಗಿ ಹುರಿದು ಹಿಂಗನ್ನು ಹುರಿದು ಇದಕ್ಕೆ ಈ ಯೋಗದಲ್ಲಿ ಕಲಿಸ್ಬೇಕು. ಕಲಿಸಿ ಈ ಎಲ್ಲ ಸಮಸ್ತ ಚೂರ್ಣನ ಮತ್ತು ಈ ಧಾನ್ಯಕ, ಈ ನಿಂಬೆಹಣ್ಣು ರಸ ಇತ್ಯಾದಿ ಹಾಕಿ ಮಾಡಿದಂಥ ಈ ಕೊತ್ತಂಬರಿ ಬೀಜಗಳು ಚೂರ್ಣ, ಇವೆರಡೂ ಚೂರ್ಣಗಳನ್ನು ಚೆನ್ನಾಗಿ ಕಲಿಸಿ ಮಿಶ್ರ ಮಾಡಿಕೊಳ್ಳಬೇಕು. ಮಿಶ್ರ ಮಾಡಿಕೊಂಡ ಮೇಲೆ ಅದು ಈ ತರಹದ ಒಂದು ತುಂಬ ರುಚಿಭರಿತ ಸುವಾಸನೆಯುಳ್ಳ ತುಂಬ ಚಟ್ನಿ ಪುಡಿಯಂತೆ ಆಗುತ್ತದೆ, ತುಂಬ ಸ್ವಾದಿಷ್ಟವಾಗಿರುತ್ತದೆ. ಇದನ್ನು ಈ ಥರ ರೆಡಿ ಮಾಡಿಕೊಂಡು ಈ ಊಟದ ಸಮಯದಲ್ಲಿ, ಊಟ ಮಾಡುವ ಮೊದಲು ಒಂದು 2.5 ಇಂದ 3 ಗ್ರಾಮ್ನಷ್ಟು ಬಾಯಿಯಲ್ಲಿ ಹಾಕಿಕೊಂಡು ಅದನ್ನು ಲಾಲಾರಸದೊಂದಿಗೆ ನೆನೆಸಿ ನುಂಗಬೇಕು. ನಂತರ ಊಟವನ್ನು ಶುರು ಮಾಡಬೇಕು. ಊಟದ ಮಧ್ಯೆ, ಅಂದರೆ ನಾವು ಸೇವಿಸುವ ಆಹಾರದ ಪೂರ್ಣ ಪ್ರಮಾಣದಲ್ಲಿ ಅರ್ಧ ಆಹಾರ ಸೇವಿಸಿದ ನಂತರ ಮತ್ತೊಂದು 2 ಗ್ರಾಮ್ನಷ್ಟು ಈ ಚೂರ್ಣವನ್ನು ಸೇವಿಸಬೇಕು. ನಂತರ ಊಟ ಪೂರ್ತಿಯಾಗಿ ಮುಗಿದ ಮೇಲೆ ಕೊನೆಗೆ ಒಂದು 2 ಗ್ರಾಮ್ನಷ್ಟು ಚೂರ್ಣನ ಸೇವಿಸಿ, ಅಥವಾ ಈ 3 ಬಳ್ಳಿಗೆ ಈ ಥರ ಬರೋ ಪ್ರಮಾಣನ ಆಗಿರಬಹುದು, ಸೇವಿಸಿ ಮೇಲೆ ಸ್ವಲ್ಪ ಸಾಧಾರಣ ಬಿಸಿ ನೀರನ್ನು ಕುಡಿದು ಬಿಡುವುದರಿಂದ ಈ ಅಗ್ನಿಮಾಂದ್ಯ, ಅಜೀರ್ಣ ಮತ್ತು ಈ ಗಂಟಲಲ್ಲಿ ಹುಳಿ ರಸ ಬರುವುದು, ಬಾಯಿ ಹುಳಿ ಆಗುವುದು, ಎದೆಯಲ್ಲಿ ಒತ್ತಿದಂತೆ ಆಗುವುದು, ಹಸಿರು ನೀರು ಅಥವಾ ಅರಿಶಿಣ ಮಿಶ್ರಿತ ನೀರಿನಂಥದ್ದು ವಾಂತಿ ಆಗುವುದು, ತಲೆ ತಿರುಗುವುದು ಇತ್ಯಾದಿ ಸಮಸ್ಯೆ, ಮತ್ತು ರಾತ್ರಿ ನಿದ್ರೆ ಬರುತ್ತಿರುವುದಿಲ್ಲ. ಇದಕ್ಕೆ ಕಾರಣ ಏನಂದರೆ ಅತಿಯಾದ ಒಂದು ಚಟುವಟಿಕೆಯ ಜೀವನ ಮತ್ತು ಈ ಆಧುನಿಕ ಆಹಾರ ವಿಹಾರಗಳಿಂದ ಊಟ ಮಾಡಿದ ನಂತರ ಈ ರಕ್ತ
ಈ ಕರುಳಿನ ಭಾಗಕ್ಕೆ, ಅಂದರೆ ಈ ಲೀವರ್ ಸುತ್ತಮುತ್ತ ಹೆಚ್ಚು ರಕ್ತದ ಸಂಚಾರ ಶುರುವಾಗಿ ಅಲ್ಲಿ ಈ ಧಾತ್ವಂತರ್ಗತ ಅಗ್ನಿ, ಈ ಶರೀರದ ಅನ್ನವನ್ನು ಪಚನ ಮಾಡ್ತಕ್ಕಂಥ ಒಂದು ಅಗ್ನಿ, ಅದನ್ನು ಈ ಲೀವರ್ನಿಂದ ಉತ್ಪಾದನೆ ಆಗ್ತಕ್ಕಂತಹ ಆಗ್ನೇಯ ರಸ ಅಥವಾ ಗ್ಯಾಸ್ಟ್ರಿಕ್ ಜ್ಯೂಸು ಅಂತ ಕರಿತಿರ್ತಾರೆ. ಇದು ಉತ್ಪಾದನೆ ಆಗಕ್ಕೆ ಅಲ್ಲಿ ಲಿವರಿನ ಸುತ್ತ ರಕ್ತ ಸಂಚಾರ ಹೆಚ್ಚು ಆಗಬೇಕು. ಅದು ದುರದೃಷ್ಟವಶಾತ್ ಏನಾಗ್ತದೆ ಅಂದರೆ ಅದು ಮೆದುಳಿನ ಕಡೆ ಹೆಚ್ಚು ಸಂಚಾರ ಆಗೋದ್ರಿಂದ ಈ ಕರುಳಿನ ಭಾಗಕ್ಕೆ ಲಿವರ್ ಸುತ್ತಮುತ್ತ ರಕ್ತದ ಒಂದು ಕೊರತೆ ಉಂಟಾಗೋದ್ರಿಂದ ಅಗ್ನಿಮಾಂದ್ಯ ಉಂಟಾಗಿ ಅದರಿಂದ ಅಜೀರ್ಣ ಆಗಿ ಅಥವಾ ಈ ಹೆಚ್ಚು ಹೊತ್ತು ಊಟ ಮಾಡಿದ ಆಹಾರ ತಾಸುಗಟ್ಟಲೆ ಇಲ್ಲೇ ಈ ಎದೆ ಒಳಗೆ ಕೂತ್ಕೊಂಡಾಗೋದು, ಹೊಟ್ಟೆ ಆಗೋದ್ರಿಂದ ಅಲ್ಲಿ ಟಾಕ್ಸಿನ್ನು ವಿಷ ಉತ್ಪಾದನೆಯಾಗಿ ಅದು ಗ್ಯಾಸ್ ರೂಪದಾಗ ಆಗ್ತಿರ್ತೈತಿ. ಅದು ವಿಪರೀತ ಈ ತೇಗುಗಳು ಬರ್ತಿರ್ತಾವೆ. ಇದು ಗ್ಯಾಸ್ ಟ್ರಬಲ್ಲು, ಇದು ಅಸಿಡಿಟಿ ಅಲ್ಲ, ಇದು ಗ್ಯಾಸ್ ಟ್ರಬಲ್ಲು. ಇದೇ ಸಮಸ್ಯೆಯಿಂದ ಈ ಅಪಾನವಾಯು ನಾಭಿಯಿಂದ ಕೆಳಗೆ ಹರಿದು ಮಲಮೂತ್ರಗಳನ್ನು ದೇಹದಿಂದ ಹೊರಗೆ ಕಳಿಸ್ತಕ್ಕಂಥ ಈ ಅಪಾನವಾಯು ಊರ್ಧ್ವಮುಖ ಅಂದರೆ ಮೇಲ್ಮುಖ ಆಗಿ ಅದು ವಿಪರೀತ ಗತಿಯಿಂದ ಗಮನ ಮಾಡುವುದರಿಂದ ಈ ಮಲಬದ್ಧತೆ ಉಂಟಾಗ್ತತಿ. ಸಂಡಾಸು ಕ್ಲಿಯರ್ ಆಗ್ತಿರೋಲ್ಲ, 2 ದಿನಕ್ಕೊಮ್ಮೆ ಹೋಗೋದು ಅಥವಾ ಸ್ವಲ್ಪ ಆಗೋದು, ದಿನಕ್ಕೆ 3-4 ಸಲ ಹೋಗೋದು, ಸರಿಯಾಗಿ ಮಲ ವಿಸರ್ಜನೆ ಆಗ್ತಿರೋಲ್ಲ. ಇದರಿಂದಲೂ ಈ ರಕ್ತದ ಒತ್ತಡದ ಮೇಲೆ BP ಅಂತಾರಲ್ಲ, ಆ ಥರ ರಕ್ತದ ಒತ್ತಡ ಉಂಟಾಗಿ ಅದರಿಂದನೂ ನಿದ್ರಾಹೀನತೆ, ನಿದ್ದೆ ಬರೋದಿರುವ ಸಮಸ್ಯೆ ಕಾಡ್ತಿರ್ತೈತಿ. ಆಮೇಲೆ ಅನ್ನ ಸರಿಯಾಗಿ ಪಚನ ಆಗಲ್ಲ ಇತ್ಯಾದಿ ಕಾಡ್ತಿರ್ತವೆ. ಈ ಸಮಸ್ಯೆ ಇರುವವರು ಈ 2 ಹೊತ್ತು ಊಟದಲ್ಲಿ ಈ ಚೂರ್ಣವನ್ನು ಸೇವನೆ ಮಾಡುವುದು ಮತ್ತು ರಾತ್ರಿ ಮಲಗುವಾಗ ಈ ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ತ್ರಿಫಲಾ ಚೂರ್ಣವೆಂಬ ಒಂದು ಚೂರ್ಣ ಸಿಗುತ್ತಿರುತ್ತದೆ. ಈ ಅಳಲೆಕಾಯಿ, ನೆಲ್ಲಿಕಾಯಿ ಮತ್ತು ತಾರೆಕಾಯಿ ಅಂತ 3 ವನೌಷಧಿಗಳ ಈ ಫಲ ಬೀಜ ಥರ ಇರ್ತವೆ. ಅವನ್ನ ಕುಟ್ಟಿ ಅದರ ಸಿಪ್ಪೆಯನ್ನು ಚೂರ್ಣ ಮಾಡಿ ಇಟ್ಟಂಥ ಒಂದು ತ್ರಿಫಲಾ ಚೂರ್ಣ ಸಿಗ್ತದೆ. ಆ ಚೂರ್ಣನ ರಾತ್ರಿ ಮಲಗುವ ಸಮಯದಲ್ಲಿ ಒಂದು 2 ಗ್ರಾಮ್ನಷ್ಟು ಸ್ವಲ್ಪ ಸಾಧಾರಣ ಬಿಸಿ ನೀರಿನಲ್ಲಿ ಕುಡಿದು ಮಲಗುವುದರಿಂದ ಬೆಳಗ್ಗೆ ಮಲ ವಿಸರ್ಜನೆಗೆ ಸರಳವಾಗಿ ಮಲ ವಿಸರ್ಜನೆಯಾಗಿ ಈ ಮೂಲವ್ಯಾಧಿ ಇತ್ಯಾದಿ ಸಮಸ್ಯೆ ಇರೋರಿಗೂ ಕೂಡ ತುಂಬ ಹಿತವಾದ ಪರಿಣಾಮ ಉಂಟಾಗ್ತದೆ. ಆಮೇಲೆ ತಲೆನೋವು, ಈ ತುಂಬ ಆಲಸ್ಯ, ಮೈಭಾರ ಇತ್ಯಾದಿ ಸಮಸ್ಯೆ ಇದ್ದರೆ ಅದು ಸಂಪೂರ್ಣ ಗುಣ ಆಗಿ ಈ ಚೂರ್ಣದಿಂದ ಆರೋಗ್ಯ ಪ್ರಾಪ್ತಿಯನ್ನು ಸುಲಭವಾಗಿ ಪಡೆಯಬಹುದು. ಮತ್ತು ಈ ನಾನಾ ಬಗೆಯ ಮಾನಸಿಕ ಒತ್ತಡದಿಂದ ಅತಿಯಾದ ವಿದ್ಯಾಧ್ಯಯನ ಇರ್ಬೋದು ಅಥವಾ ಈ ಕಂಪ್ಯೂಟ್ರು, ಈ ಮೊಬೈಲು ಅತಿಯಾಗಿ ನೋಡುವುದರಿಂದ ಉಂಟಾಗುವ ಸ್ಟ್ರೆಸ್ ಅಂತ ಏನು ಹೇಳ್ತಾರಲ್ಲ, ಈ ಒತ್ತಡ, ಅದು ಕೂಡ ಸಂಪೂರ್ಣ ನಿವಾರಣೆಯಾಗಿ ಈ ಸಮಸ್ಯೆಯಿಂದ ಒಂದು ಸರಳ ಈ ಪ್ರಯೋಗದಿಂದ ಮುಕ್ತಿ ಪಡೆಯಬಹುದೆಂದು ಈ ಆಯುರ್ವೇದ ವೈದ್ಯರ, ಈ ಪಾರಂಪರಿಕ ವೈದ್ಯರ ಅನುಭವವಾಗಿದೆ. ಇದು ನಾನು ಕೂಡ ಸಾಕಷ್ಟು ಪರೀಕ್ಷೆ ಮಾಡಿ ಪ್ರಾಯೋಗಿಕವಾಗಿ ಯಶಸ್ಸನ್ನು ಪಡೆದಿದ್ದರಿಂದ ಇದನ್ನು ಇಂದಿನ ದಿನದಲ್ಲಿ ಇದನ್ನು ಮಾಡಿಕೊಳ್ಳುವುದರಿಂದ ಮನೆಯಲ್ಲಿಯೇ ಸಿಗುವ ಆಹಾರ ವಸ್ತುಗಳಿವೆಲ್ಲ ಇವುಗಳಿಂದ ಸಹಜ ಆರೋಗ್ಯವನ್ನು ಪಡಿಬೋದು ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಪ್ರಿಯ ವೀಕ್ಷಕರೇ, ಈ ವಿಷಯ ನಿಮಗೆ ಮೆಚ್ಚುಗೆಯಾದರೆ ಒಂದು ಲೈಕನ್ನು ಕೊಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬರ್ ಆದರೆ ನಮ್ಮ ಇತರೆ ವಿಡಿಯೋಗಳು ನಿಮಗೆ ಕಾಲಕ್ಕೆ ದೊರೆಯುತ್ತವೆ. ಧನ್ಯವಾದ.